ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಈಸ್ ವೆಲ್ ಬ್ಲಾಗರ್ ಕನ್ನಡ ಆ್ಯಂಡ್ ಟುಡು ಬ್ಲಾಗ್. ಫ್ರೆಂಡ್ಸ್, ಇವತ್ತು ನಾನು ಈ ಪ್ರೌನ್ಸ್ ಅಂದರೆ ನಮ್ಮ ಕಡೆ ಮಂಗಳೂರು ಕಡೆ ಗೆಟ್ಟಿ ಹೇಳ್ತಾರೆ, ಕನ್ನಡದಲ್ಲಿ ಇದನ್ನು ಸಿಗಡಿ ಅಂತಲೂ ಹೇಳ್ತಾರೆ. ಇದರದ್ದು ನಾನು ಕಬಾಬ್ ಹೇಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಕಬಾಬ್ ಮಾಡೋದಕ್ಕೆ ತುಂಬಾ ಈಸಿ. ಇಲ್ಲಿ ನಾನು ನೋಡಿ ಒಂದು ಕಬಾಬ್ ಪೌಡರನ್ನು ತೊಗೊಂಡಿದ್ದೀನಿ. ಈ ಕಬಾಬ್ ಪೌಡರ್ ಅಂತೂ ತುಂಬಾ ಚೆನ್ನಾಗಿದೆ. ಇದು ಚಿಕನ್ಗಂತೂ ತುಂಬಾ ಚೆನ್ನಾಗಿ ಬಂತು. ಲಾಸ್ಟ್ ಟೈಮ್ ನಾನು ಕಬಾಬ್ ಮಾಡಿದ್ದೆ ಇದೇ ಪೌಡರಲ್ಲಿ. ಚಿಕನ್ ಕಬಾಬ್ ಅಂತೂ ಸಖತ್ತಾಗಿ ಬಂದಿತ್ತು. ಇದನ್ನೇ ನಾನು ಇವತ್ತು ಯೂಸ್ ಮಾಡಿಕೊಂಡು ಪ್ರೌನ್ಸ್ ಕಬಾಬ್ ಮಾಡುವ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಹೇಗೆ ಟೇಸ್ಟ್ ಬರುತ್ತೆ ಅಂತೇಳಿ ನೋಡ್ತೀನಿ ಇದರದ್ದು ಕೂಡ. ಹಾಗೆ ಟೇಸ್ಟ್ ಹೇಗಿತ್ತು ಅಂತಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ? ಹಾಗೆ ಈ ಪ್ರೌನ್ಸ್ ಕಬಾಬ್ ಮಾಡೋದಕ್ಕೆ ಮೊದಲನೇದಾಗಿ ನಾನು ನೋಡಿ ಇಲ್ಲಿ ನಾನು ಪ್ರೌನ್ಸ್ ತೊಗೊಂಡಿದ್ದೀನಿ. ಏನು ಮಿಕ್ಸ್ ಮಾಡಲಿಕ್ಕಿಲ್ಲ, ಇದು ಎಲ್ಲನೂ ಮಿಕ್ಸ್ ಆಗಿ ಉಪ್ಪು ಸಮೇತ ಮಿಕ್ಸ್ ಆಗಿ ಬರುತ್ತೆ ಇದರಲ್ಲೇ. ಒಂದು ಮೊಟ್ಟೆನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಈ ಕಬಾಬ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಅರ್ಧ ನಾನು ಚಿಕನ್ ಕಬಾಬ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಅರ್ಧ ಉಳಿದಿತ್ತು ಪ್ಯಾಕೆಟಲ್ಲಿ ಪೌಡರ್. ಸೊ ಅದನ್ನು ಕೂಡ ನಾನು ಇವಾಗ ಪ್ರೌನ್ಸ್ ಕಬಾಬ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಸೊ ಇದನ್ನು ಕೂಡ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾನು ಈ ಪ್ರೌನ್ಸ್ ಇದೆಯಲ್ಲ, ಈ ಪ್ರೌನ್ಸ್ ಅನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರೆಡಿ ಆಯಿತು. ಇವಾಗ ಇದನ್ನೊಂದು 10 ನಿಮಿಷ ಇಟ್ಟು ಆಮೇಲೆ ನಿಮಗೆ ಫ್ರೈ ಮಾಡುವಾಗ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ನಾನು 10 ನಿಮಿಷ ಮ್ಯಾರಿನೇಟ್ ಮಾಡಿ ಇಡ್ತೀನಿ ಅಂತ ಹೇಳಿದೆ. ಬಟ್ ನಾನೊಂದು ಅರ್ಧ ಗಂಟೆನೇ ಮ್ಯಾರಿನೇಟ್ ಮಾಡಿಟ್ಟೆ. ತುಂಬಾ ಮಸಾಲೆ ಎಲ್ಲ ಚೆನ್ನಾಗಿ ಈ ಪ್ರೌನ್ಸಿಗೆ ಸಖತ್ತಾಗಿ ಅಂದ್ಕೊಂಡಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡ್ಬೋದು, ನೋಡಿ ಇಲ್ಲಿ ನಾನು ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾವಿಲ್ಲಿ ಕಡಲೆ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಎರಡನ್ನೇ ಯೂಸ್ ಮಾಡೋದು. ರಿಫೈನ್ಡ್ ಆಯಿಲ್ ಅಂತೇಳಿ ನಾವಿಲ್ಲಿ ಯೂಸ್ ಮಾಡಲ್ಲ. ಸ್ವಲ್ಪ ಇದು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇದು ಇವಾಗ ಕಾಯ್ತಾ ಇದೆ ಎಣ್ಣೆ. ಈ ಸಿಗಡೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಹಾಗೆ ಇದು ಕೂಡ ನೋಡಿ ಸ್ವಲ್ಪ ಜಾಗೃತೆಯಲ್ಲಿ ಹಾಕ್ಬೇಕು, ಯಾಕೆಂದರೆ ಆಯಿಲ್ ಸಿಡಿತದೆ ಅದಕ್ಕೋಸ್ಕರ. ನೋಡಿ, ನಾನು ಹೇಳಿದ ಹಾಗೆ ನೋಡಿ ಮಸಾಲೆ ಒಂದು ಚೂರು ಆಚಿಟ್ಟಾಗಿದೆ. ಎಷ್ಟು ಚೆನ್ನಾಗಿ ಹಾಕ್ಕೊಂಡಿದೆ ನೋಡಿ ಮಸಾಲೆ. ಸರಿನಾ? ಮೀಡಿಯಮ್ ಫ್ಲೇಮಲ್ಲಿ ಇಡಿ, ಆಯಿತಾ? ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡಬೇಕು. ಪ್ರೌನ್ಸ್ ಅಂತೂ ಬೇಗನೆ ಎಣ್ಣೆಯಲ್ಲಿ ಬೆಂದು ಹೋಗುತ್ತೆ. ಚಿಕನ್ ಥರ ಅಲ್ಲ. ಚಿಕನ್ ಬೇಯಲಿಕ್ಕೆ ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಆದರೂ ಬೇಕಲ್ಲ. ಪ್ರೌನ್ಸ್ ಆಗಲ್ಲ, ಪ್ರೌನ್ಸ್ ಬೇಗನೆ ಬೇಕು. ಹಾಗೆ ಉಳಿದದನ್ನು ಕೂಡ ನೋಡಿ ಇದೇ ಥರ ಫ್ರೈ ಮಾಡ್ಕೋಬೇಕು.
ಉರಿನ ಆದಷ್ಟು ಮೆಲ್ಲ ಇಟ್ಟು ಇದನ್ನು ಫ್ರೈ ಮಾಡಬೇಕು, ಯಾಕೆಂದರೆ ಇದು ಆದಷ್ಟು ಬೇಗ ಕಪ್ಪಾಗುತ್ತೆ. ಅದಕ್ಕೋಸ್ಕರ ಇದು ಅರ್ಧ ಫ್ರೈ ಆದಮೇಲೆ ಇದನ್ನು ಈಗ ಉರಿನ ಜಾಸ್ತಿ ಇಡಬೇಕು. ತುಂಬ ಚೆನ್ನಾಗಿ ಬಂದಿದೆ. ಈಗ ಫ್ರೈ ಆಗಿದೆ ನೋಡಿ, ಕ್ರಿಸ್ಪಿಯಾಗಿ ಬಂದಿದೆ ಅಲ್ಲ. ಇದನ್ನೀಗ ನಾನು ಬೇರೆ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ತೀನಿ.